ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ಎರಡನೇ ದಿನ JNM ನರ್ಸಿಂಗ್ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗಿ ಇದು PUC ಮೇಲೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಮಾಡಿರುವಂಥ ವಿದ್ಯಾರ್ಥಿಗಳು ನೀವು JNM ನರ್ಸಿಂಗ್ ಮಾಡಬೇಕು ಅಂತ ಏನಾದರೂ ಬಯಸಿದ್ದಲ್ಲಿ ಅಂಥ ಒಂದು ವಿದ್ಯಾರ್ಥಿಗಳಿಗೆ JNM ನರ್ಸಿಂಗ್ ಬೋರ್ಡ್ ವತಿಯಿಂದ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಕರೆಯಲಾಗಿದೆ. ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಒಳಗಡೆ ನೀವು ಗೌರ್ಮೆಂಟ್ ಕಾಲೇಜುಗಳಲ್ಲಿ ಫ್ರೀ ಅಡ್ಮಿಷನ್ ತೊಗೋಬೋದು ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಕಡಿಮೆ ಫೀಸಲ್ಲಿ ಅಡ್ಮಿಷನ್ಗಳನ್ನು ಇಲ್ಲಿ ಪಡ್ಕೊಳ್ಬೋದು. ಅದರ ಸಲುವಾಗಿ ಆನ್ಲೈನ್ ಅಪ್ಲಿಕೇಶನ್ನ ಇಲ್ಲಿ ಲಿಂಕ್ ಓಪನ್ ಕೂಡ ಮಾಡಿದ್ದಾರೆ. ಇಲ್ಲಿ ಲಿಂಕಿಗೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಮತ್ತು ನೀವೇನು ಮಾಡಬೇಕಂದ್ರೆ ಇಲ್ಲಿ ಕೆಳಭಾಗದಲ್ಲಿರುವಂತಹ ನೆಕ್ಸ್ಟ್ ಅಂತ ಇರುತ್ತಿಲ್ಲ, ಈ ನೆಕ್ಸ್ಟ್ಗೆ ನೀವು ಕ್ಲಿಕ್ ಮಾಡ್ತಾ ಹೋಗಬೇಕು. ಸೊ ಕಂಟಿನ್ಯೂಸ್ ಆಗಿ ನೀವು ಕ್ಲಿಕ್ ಮಾಡ್ತಾ ಹೋಗಿ. ಇಲ್ಲಪ್ಪ ಅಂತಂದರೆ ಡಿಸ್ಕ್ರಿಪ್ಷನ್ದಲ್ಲಿ ನಾನು ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ ಅಪ್ಲಿಕೇಶನದು. ಇಲ್ಲಿ ಲಾಸ್ಟಿಗೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ಫಿಲ್ ಅಪ್ಲಿಕೇಶನ್ ಅಂತ ಬರುತ್ತೆ. ಇದು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಈ ರೀತಿಯಾದಂಥ ಒಂದು ಹೊಸ ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡಿ, ನೋಡ್ತಾ ಇದ್ದೀರಿ ಅಪ್ಲಿಕೇಶನ್ ಓಪನ್ ಇದೆ. ಇದರ ಬಗ್ಗೆ ನಾನು ಆಲ್ರೆಡಿ ಸ್ಟೆಪ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಏನೆಲ್ಲ ಫಿಲ್ ಮಾಡ್ತಾ ಹೋಗಬೇಕು ಅಂಥೇಳಿ. ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮೊಬೈಲ್ ಮುಖಾಂತರ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. ಈ ಒಂದು ಅರ್ಜಿಗಳನ್ನು ಸಲ್ಲಿಸಿದ ಮೇಲೆ ನೀವು 400 ರೂಪಾಯಿ ಜನರಲ್ ಮತ್ತು OBC ಅವರಿಗೆ 400 ರೂಪಾಯಿ ಇರುತ್ತೆ. SC ST ಕೆಟಗರಿ ಒಂದವರಿಗೆ 250 ರೂಪಾಯಿ ಫೀಸ್ ಇರುತ್ತೆ. ಅದನ್ನು ಪೇಮೆಂಟ್ ಮಾಡಿಬಿಟ್ರೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆದಾಗೆ. ಆಮೇಲೆ ಈ ಒಂದು ಅಪ್ಲಿಕೇಶನ್ಗಳನ್ನು ಹಾಕಬೇಕಂತಂದರೆ ಕಂಪಲ್ಸರಿಯಾಗಿ ನಿಮ್ಮ ಹತ್ರ SSLC, PUC, ಕಾಸ್ಟು, ಇನ್ಕಮ್ಮು, ಆಧಾರ್ ಕಾರ್ಡ್, ಆಮೇಲೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಸಿಗ್ನೇಚರ್. ಆಮೇಲೆ ಸ್ಪೆಷಲ್ ಕೆಟಗರಿ ಆಗಿದ್ದರೆ, ಉದಾಹರಣೆಗೆ ನೀವು ಹೈದರಾಬಾದ್ ಕರ್ನಾಟಕದವರಾಗಿದ್ದರೆ 370 J ಬೇಕು. ನೀವು ಹೊರನಾಡು ಗಡಿನಾಡು ಕನ್ನಡ ಆಗಿದ್ದರೆ ಅದು ಕೂಡ ಸಪ್ರೇಟ್ ಆದಂಥ ಬೇಕು. ಮತ್ತು ನಿಮ್ಮಗಳಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಅದಕ್ಕೂ ಕೂಡ ಸಪ್ರೇಟ್ ಆದಂಥ ಡಾಕ್ಯುಮೆಂಟ್ ಬೇಕಾಗುತ್ತೆ. ಅದನ್ನು ನೀವು ಇದ್ದರೆ ಅಷ್ಟೇ ನೀವು ಅಪ್ಲೈ ಮಾಡಬೇಕು, ಇಲ್ಲ ಅಂತಂದರೆ ಅದನ್ನು ನೀವು ಇಲ್ಲಿ ಸ್ಕಿಪ್ ಮಾಡಬೇಕಾಗುತ್ತೆ. ಓಕೆ, ಇದೊಂದಿಷ್ಟು ಮಾಹಿತಿ. ಆಮೇಲೆ ನೋಡಿ, ಇದು ಅಪ್ಲಿಕೇಶನ್ ಹಾಕಲಿಕ್ಕೆ ಮಿನಿಮಮ್ 40% ಅಂದರೆ SC ST ದವರಿಗೆ 35, OBC ದವರಿಗೆ ಜನರಲ್ದವ್ರಿಗೆ 40% ಒಳಗಡೆ ಇದ್ದರೆ ಸಾಕು, ನೀವು ಅಪ್ಲಿಕೇಶನ್ ಹಾಕ್ಬೋದು. ಒಂದು ಕಂಪಲ್ಸರಿ ಏನಂತಂದರೆ ನೀವು ಇಂಗ್ಲೀಷ್ ಸಬ್ಜೆಕ್ಟನ್ನು ಕಂಪಲ್ಸರಿ ತೆಗೆದುಕೊಂಡಿರಲೇಬೇಕು. ಇಂಗ್ಲೀಷ್ ಸಬ್ಜೆಕ್ಟ್ ಬೇಕೇ ಬೇಕಿಲ್ಲಿ. ವಿತೌಟ್ ಇಂಗ್ಲೀಷ್ ಇಲ್ಲದೆ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಬರೋಂಗಿಲ್ಲ. ಇದು ಫಿಕ್ಸ್ ಇದೆ ಇಂಗ್ಲೀಷ್ ಸಬ್ಜೆಕ್ಟನ್ನು. ಇವತ್ತು ಎರಡನೇ ದಿನ, ಅಪ್ಲಿಕೇಶನ್ ಎರಡನೇ ದಿನ. ನಿಮಗೆ ರಿಮೈಂಡರ್ ಮಾಡ್ತಾಯಿದ್ದೀನಿ, ಅರ್ಜಿಗಳನ್ನು ಬೇಗ ಸಲ್ಲಿಸಿ. ಮತ್ತು ಏನಾದರೂ ಡೌಟ್ ಇದ್ದರೆ ನಾನು 5 ಗಂಟೆ ನಂತರ ಲೈವಲ್ಲಿ ಬರ್ತೇನೆ, ಆವಾಗ ಕೂಡ ನೀವು ಡೌಟ್ಗಳನ್ನು ಕೇಳಬಹುದು.